ಯಾಕೆ ಅದು ದುರುಪಯೋಗ ಆಗಿದ್ದೇನು ಸೋಲಲ್ಲ, ಹಾಗೈತೆ ಅದು ಮುಚ್ಚಿ ಮುರಿದೋಗಿಬೇಕಂತಲ್ಲ. ಕೆಲವು ಜನ ಅದನ್ನು ದುಡ್ಡು ಮಾಡ್ಕೊಂಡಿದ್ರು ಇಲ್ಲಂತಲ್ಲ, ಹೊಟ್ಟೆ ಉಪಯೋಗ ಏನೋ ಮಾಡ್ಕೊಂಡಿದ್ದಾರೆ, ಅದನ್ನು ಒಪ್ಪುವ ಮಾತನ್ನು ಆದ್ರೆ ಅದಕ್ಕೆ ಹೆಚ್ಚು ಲಾಭ ಇವ್ರು ಮಾಡ್ಕೊಂಡಿದ್ದಾರಲ್ರಿ. ಇದ್ರ ಬಗ್ಗೆ ಏನು ಚರ್ಚೆ ಮಾಡೋದಿಲ್ಲ. ಅದಕ್ಕಾಗಿ ಇವತ್ತು ಈ ಊಹಾತ್ಮಕ ವರದಿ ಅಪಾಯಕಾರಿ ಅಂತೀನೋ ನಮ್ಮ ಸಿದ್ದರಾಮಯ್ಯ ಹೇಳ್ಬೋದು. ಕೆಲವೊಮ್ಮೆ ಸತ್ಯ ಸಿಗೋದ್ರಿಂದ ಊಹೆ ಮಾಡಬೇಕಾಗ್ತದೆ. ಪತ್ರಕರ್ತ ಧರ್ಮ ಅದು. ಒಂದು 10% ಸತ್ಯ ಗೊತ್ತಾದರೂ ಅದ್ರ ಮೇಲೆ 90% ಕಥೆ ಕಟ್ಟುವಂಥದ್ದು ನಡೀತಾ ಇರ್ತವೆ. ಆದರೆ ಕೆಲವು ಸುಳ್ಳು ಆಗ್ಬೋದು, ತಪ್ಪು ಆಗ್ಬೋದು, ಇಲ್ಲಂತಲ್ಲ. ಆದರೆ ಊಹೆ ಅನ್ನುವಂಥದ್ದು ಪತ್ರಕರ್ತನ ಮನೋಧರ್ಮ ಮಾಡಲೇಬೇಕಾಗ್ತದೆ. ಯಾಕಂದರೆ ಶಬ್ದಶಃ ಪ್ರತಿಯೊಂದನ್ನು ನಮಗೆ ಸತ್ಯ 100% ಸಿಗೋದೇ ಇಲ್ಲ. ಸತ್ಯ 100% ಅನ್ನುವಂಥದ್ದನ್ನು ನಾವು ಹೇಳಿದ್ದೆ ನಿಮಗೆ ಅನೇಕ ಕಥೆ ಗೊತ್ತದ. ಯಾರು ಸೊಂಡಿ ಮುಡ್ತಾರ, ಯಾರ ಕಾಲು ಮುಡ್ತಾರ, ಯಾವೇನಂತಾನ, ಹಿಂಗೆ ನಾನಾ ಜನಕ್ಕೆ ನಾನಾ ರೀತಿಯಾಗಿ ಅದು ನಮಗೆ ಹತ್ಯಾಗ ನಾವು ಆನೆ ಕಾಲು ಐತಪ್ಪ, ಆನೆ ಕೈ ಇದ್ದಂಗೆ ಐತಪ್ಪ, ಬಾಲಿದ್ದಂಗೆ ಐತಪ್ಪ, ಕಣ್ಣಿದ್ದಂಗೆ ಐತಪ್ಪ, ಸೊಂಡಿದ್ದಂಗೆ ಐತಪ್ಪ ತಿಳ್ಕೊಂಡು ಹೋಗ್ತೀವಿ. ಕುಳ್ಳೋನ ಪರಿಸ್ಥಿತಿ ಆಗಿತ್ತು ನಮ್ಮದೆಲ್ಲ. ಹೀಗಾಗಿ ಇದು ಪತ್ರಕಾರಂಗಿದ್ರು ಅದೇ ಪರಿಸ್ಥಿತಿ. ಈಗ ಯಾರಪ್ಪ ಈ ದುಡ್ಡು ಹೆಂಗೆ ಗಳಿಸಿದ್ರು ಸಿಗೋದೇ ಇಲ್ಲ ಡಾಕ್ಯುಮೆಂಟ್ಸ್ ನಮಗೆ. ಮತ್ತು ನಾವು ಪ್ರಶ್ನೆ ಕೇಳಿದ ಇವು ಅವ್ರು ಇನ್ಫಾರ್ಮೇಷನ್ ಹಾಕಿದಾಗ ಕೊಡೋದು ಇಲ್ಲ, ಮುಂದೆ ಹಾಕೋದು ಹೋಗಿಬಿಡ್ತಾರೆ. ಹಂಗೆ ಮತ್ತು ಎಷ್ಟು ಜನ 2 ದಿವಸ ಜಕ್ಕೊಂಡು ಹೋಗ್ತಾರೆ. ಇದು ಪರಿಸ್ಥಿತಿ ಅದ. ಅದೇನಲ್ಲಿ ಈ ಸಮ್ಮೇಳನದೊಳಗೆ ಕಾರ್ಪೊರೇಟ್ ಹಿಡಿದಲ್ಲಿ ಸ್ವಲ್ಪ ಮಾಧ್ಯಮ ನಮ್ಮ ಶ್ಯಾಮ ಅವ್ರು ಹೇಳಿದ್ರೆ ಭಾಳ ಸಂತೋಷ. ನಮ್ಮ ಗ್ರಾಮೀಣ ವಲಯದ ಇರ್ಬೋದು ಅಥವಾ ಸಣ್ಣ ಪತ್ರಕರ್ತರಿರ್ಬೋದು, ಅವ್ರಿಗೆ ಬದುಕೋಕೆ ಕಷ್ಟ ಇದೆ ಪಾಪ. ಅವ್ರು ಸತ್ಯ ಹೆಂಗೆ ಹೇಳ್ತಾರೆ. ಒಂದು 4 ಪೇಜ್ ಪುಟ ನೀವು ಪ್ರಿಂಟ್ ಹಾಕ್ಬೇಕಾಗ್ತದ್ರೆ ಸಣ್ಣ ಪೇಪರ್ದವ್ರ, ಆ ಪರಿಸ್ಥಿತಿ ಅವರೇ ಗೊತ್ತು ಎಷ್ಟು ಖರ್ಚು ಬರ್ತದಂತೆ. ಒಂದು 8 ಪುಟದ ನೀವು ಏನಾದರೂ ಪೇಪರ್ ಹೊರಗೆ ತರ್ತನಂದ್ರೆ 8,000 ರೂಪಾಯಿ ಖರ್ಚು ಬರ್ತದೆ. ಅಲ್ಲಿ ಉತ್ಪನ್ನ ಎಷ್ಟು ಬರ್ತದಪ್ಪ ಅಂತಂದ್ರೆ 0 ಬ್ಯಾಲೆನ್ಸ್. ಪಾಪ ಅವೇನು ಮಾಡ್ತಾನಾಗ ಸಣ್ಣ ಪತ್ರಕರ್ತ ಆಫೀಸ್ ಅಡ್ಡಾಡುವಂಥದ್ದು, ನಮಗೆ 50 ಕೊಡ್ರಿ, 100 ಕೊಡ್ರಿ, 1000 ಕೊಡ್ರಿ ಹೋಗ್ತಾರೆ. ಪಾಪ ಏನು ಪರಿಸ್ಥಿತಿ, ಬಡತನ ಪರಿಸ್ಥಿತಿ. ಇವತ್ತು ಬರೋದು ಇವತ್ತು ಬದುಕ್ತಾನಪ್ಪ ಈ ದೇಶದಾಗ ಅನ್ನೋಂಥ ಮಾತು ಇಲ್ಲ. ಬರೋದು ಬದುಕ್ತಾನು, ಮತ್ತೆ ಮಾಡಿ ಬದುಕ್ತಾನು ಅಂತ ಸುಮ್ಮನೆ ತುಳು ಮಾಡಿ ಬದುಕ್ಬೋದಿಲ್ಲ. ಕತ್ತರಿಸಿ ಬದುಕ್ಬೋದು, ಕಿಸೆ ಕತ್ತರಿಸಿ ಬದುಕ್ಬೋದು. ಆದ್ರೆ ಬರೋದು ಬದುಕ್ತಾನಪ್ಪ, ಒಳ್ಳೆ ಮಾತುಗಳು ಹೇಳಿ ಬದುಕ್ತಾನಪ್ಪ ಅನ್ನುವಂಥದ್ದಿಲ್ಲ. ಇವತ್ತು ನೋಡಿ ಎಷ್ಟು ಜನ MA BEd, MSc, MSc BEd, PhDಗಳು ಎಷ್ಟೋ ಮಾಡಿದ್ದಾನ. ಇವತ್ತು ಪಾಪ ಉದ್ಯೋಗದಿಂದ ಬದಲಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಅದನ್ನು ಹೇಳುವಂಥ ಚರ್ಚೆ ಮಾಡುವಂಥ ಸಮಯ ಇವತ್ತು ಬಂದದ. ಅದು ಸರ್ಕಾರಗಳು ತಿಳ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸ ಬೇಕಾಗಿದೆ. ಇದೇ ನೋಡ್ರಿ ಸಿದ್ದರಾಮಯ್ಯನವರು ಅದೇ ನೇಮಿಸಿದ್ರಪ್ಪ, ಏನು SIT ಧರ್ಮಸ್ಥಳ. ಇವತ್ತಿನದು ಏನಾಯ್ತು, ಎದಕ್ಕೆ ನೇಮಿಸಿತ್ತು, ಏನು ಮಾಡಿತ್ತು, ಅದು ಒಂದು ಮಾತಿಲ್ಲ ಅಂದಾಗ ಪತ್ರ